ಸರ್ ಸಿನಿಮಾ ಅಂತೂ ಆ್ಯಕ್ಚುಲಿ ಅದ್ಭುತವಾಗಿ ಬಂದಿದೆ. ಸೊ ಎಲ್ಲರೂ ಒಳ್ಳೊಳ್ಳೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಪರ್ಸ್ನಲಿ ಎಷ್ಟು ಸಂತೋಷ ಆಗ್ತಾ ಇದೆ? ಎಲ್ರಿಗೂ ಧನ್ಯವಾದಗಳು ಅಷ್ಟೇ ಹೇಳಬೇಕು. ಇಷ್ಟು ವರ್ಷ ನಾವು ಏನು ಕಷ್ಟಪಟ್ವಿ, ಇಷ್ಟು ವರ್ಷ ಅಂದರೆ ಒಂದು ವರ್ಷದಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಆ ಒಂದು ವರ್ಷ ಕಷ್ಟಕ್ಕೆ ಪ್ರತಿಫಲ ಇದು. ಸೊ ಜನ ಎಲ್ಲ ಇಷ್ಟಪಟ್ಟಿದ್ದಾರೆ, ಅದೇ ನಮ್ಗೆ ಖುಷಿ ಕೊಡ್ತಾ ಇದೆ ಮೇಡಮ್. ಕೆಲವೊಂದು ಜನ ಇದು ಏನೋ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಾರೆ, ಕೆಲವೊಂದು ಜನ ಭೂತ ಅದು ಇದು ಅಂತ ಎಲ್ಲೆಲ್ಲ ಏನೇನೋ ಹೇಳ್ತಾರೆ. ಬಟ್ ಯಾರೂ ಕೂಡ ಒಂದು ಅಪ್ರಿಷಿಯೇಟ್ ಮಾಡಬೇಕು, ಏನಂದರೆ ಯಾರೂ ಕೂಡ ಜನರು ಕ್ಲೈಮ್ಯಾಕ್ಸನ್ನು ಬಿಟ್ಕೊಡ್ತಾ ಇಲ್ಲ. ಬಿಕಾಸ್ ಏನಕ್ಕಂದರೆ ಅದು ಪ್ರಾಬಬ್ಲಿ ನಿಮಗೆ ಕೊಡ್ತಾ ಇರೋವಂಥ ಒಂದು ರೆಸ್ಪೆಕ್ಟ್ ಅಂತ ನಾವು ಹೇಳ್ಬೋದು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಖಂಡಿತವಾಗ್ಲೂ ಆಡಿಯನ್ಸು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಅಂದರೆ ನಾವು ನೋಡಿದ್ವಿ ಎಲ್ಲ ಹೇಳ್ಬಿಟ್ವಿ ಅನ್ನೋದಕ್ಕಿಂತನೂ ನಾವು ನೋಡಿರೋದನ್ನ ಕೆಲವರು ಮತ್ತೆ ಬರೋರು ನೋಡಬೇಕು ಅನ್ನೋದಕ್ಕೆ ಆ ಕ್ಯೂರಿಯಾಸಿಟಿ ನನಗೆ ಉಳಿಸ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಆಗಲಿ ಆ ಪಾರ್ಟ್ಗಳನ್ನೆಲ್ಲ ಹೇಳಿದೆ. ಸೊ ಎಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ವೆರಿ ಮಚ್. ಎಕ್ಸಾಕ್ಟ್ಲಿ, ನಿನ್ನೆ ಕೂಡ ಅಷ್ಟೇ ಸರ್, ಪೇಡ್ ಪ್ರೀಮಿಯರ್ನಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ಸಖತ್ತಾಗಿದೆ, ಇದನ್ನು ನೀವು ಥಿಯೇಟ್ರಿಗೆ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಆ ಕ್ಲೈಮ್ಯಾಕ್ಸ್ ಒಂದನ್ನು ಯಾರೋ, ಬಿಕಾಸ್ ಏನಕ್ಕಂದರೆ ಆಬ್ವಿಯಸ್ಲಿ ನೀವು ಕಷ್ಟಪಟ್ಟಿರೋದು ಅದಕ್ಕೆ ಅಲ್ವಾ? ಸೊ ಅದಕ್ಕೆ ಖಂಡಿತವಾಗ್ಲೂ ಮೇಡಮ್ ಕ್ಲೈಮ್ಯಾಕ್ಸ್ವರೆಗೂ ಹಿಡಿದಿಟ್ಟು ಕುತ್ಕೋಬೇಕು ಅಂದರೆ ಅದನ್ನು ಕ್ಲೈಮ್ಯಾಕ್ಸ್ ನಾವು ಇವಾಗಲೇ ಹೇಳ್ಬಿಟ್ರೆ ಆಡಿಯನ್ಸ್ ಮತ್ತೆ ಅದು ಕ್ಯೂರಿಯಾಸಿಟಿ ಇರಲ್ಲ. ಸೊ ಯಾವ ಆಡಿಯನ್ಸು ಅದನ್ನು ಹೇಳ್ತಿಲ್ಲ, ಅದು ಬಿಕಾಸ್ ಆಫ್ ಈ ಕತೆ ಮೇಲೆ ಅವ್ರಿಗಿರೋ ಒಂದು ನಂಬಿಕೆ. ಸೊ ಅದರಿಂದ ಜನ ಬೇರೆಯವ್ರು ಯಾರು ಬರ್ತಾರೋ ಅವ್ರು ನೋಡಲಿ ಅಂತ ಕ್ಯೂರಿಯಾಸಿಟಿ ಹಂಗೆ ಉಳಿಸಿದ್ದಾರೆ. ನೆಕ್ಸ್ಟು ಜನ ಬಂದು ನೋಡಿದ್ರೆ ಖಂಡಿತವಾಗ್ಲೂ ಆ ಕ್ಯೂರಿಯಾಸಿಟಿ ಅವ್ರಿಗೂ ಇಷ್ಟ ಆಗುತ್ತೆ. ರವಿ ಸರ್, ಆ್ಯಕ್ಚುಲಿ ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್. ಇವಾಗ ನಿಮಗೆ ಓವರ್ ಆಲ್ ಸಿನಿಮಾದಲ್ಲಿ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದೆ ಯಾವ ಪರ್ಟಿಕ್ಯುಲರ್ ಸೀನ್ ಸರ್? ಹಂಗಲ್ಲ, ಪ್ರತಿಯೊಂದು ಚಾಲೆಂಜಿಂಗ್ ಮೇಡಮ್. ಚಾಲೆಂಜಿಂಗ್ ಇಲ್ಲದೆ ಇರೋದು ಯಾವುದಿಲ್ಲ. ಪ್ರತಿದಿನ ನಾವು ಎದೊಳ್ಳೇಬೇಕು, 6 ಗಂಟೆಗೆ ಶೂಟಿಂಗ್ ಹೋಗಲೇಬೇಕು, ಖಂಡಿತವಾಗಿ ಮಾಡ್ಲಿಕ್ಕೆ ಮತ್ತು ನೈಟೆಲ್ಲ ಡಿಸ್ಕಸ್ ಮಾಡಲೇಬೇಕು. ಇದನ್ನು ಇರುತ್ತೆ. ಈ ಸೀನು ಆ ಸೀನು ಅನ್ನೋ ಈಸಿ ಯಾವುದೂ ಇರಲ್ಲ. ಪ್ರತಿಯೊಂದಕ್ಕೂ ಪ್ಲಾನಿಂಗ್ ಇರಲೇಬೇಕು. ಸೊ ಪ್ರತಿಯೊಂದು ಕಷ್ಟಪಟ್ಟಿರೋದು ಸೀನ್ ನೀವೇನು ಹೇಳಿದ್ರೆ ತುಂಬ ಮೇಕಿಂಗ್ ಚೆನ್ನಾಗಿ ಬಂದಿದೆ. ಪ್ರತಿ ಸೀನ್ಗೂ ಕಷ್ಟಪಟ್ಟಿರೋದಕ್ಕೆ ಅದು ನಿಮ್ಮ ವಾಯಿಂದ ಬಂದಿರೋದು. ಬಿಕಾಸ್ ವಿಜುವಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಸ್ಪೆಷಲಿ ಮತ್ತು ಕ್ರಾಂತಿ ಕುಮಾರ್ ಅವರ ಡೈಲಾಗ್ಸು ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ನಿಮಗೆ ಕೇಳ್ತೀವಿ ಯಾವುದಾದ್ರೂ ಒಂದು ಫೇವ್ರೇಟ್ ಅಂತ ಹೇಳೋದು? ಅಲ್ಲ, ನೀವು ಹೆಂಗೆ ಹೇಳ್ತೀರಿ ಇವಾಗ ಎಲ್ಲ ಚೆನ್ನಾಗಿದೆ ಅಂತಲ್ಲ. DOP ಸರ್ ಇಲ್ಲ ಅಂದರೆ ನಮಗೆ ಆ ವಿಜುವಾಲಿಟಿ ನಮ್ಗೆ ಸಿಕ್ಕಿರಲ್ಲ. ನಮಗೆ ಅರ್ಜುನ್ ಸರ್ ಇರಲಿಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅದು ಸಿಕ್ಕಿರಲ್ಲ. ಆರ್ಟ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಅಂದರೆ ನೀವು ನೋಡೋ ಒಂದು ಇದು ಸಿಕ್ಕಿರಲ್ಲ. ಕ್ರಾಂತಿ ಕುಮಾರ್ ಡೈಲಾಗ್ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ನಮ್ಮ ಪ್ರೊಡ್ಯೂಸರು ಇನ್ವೆಸ್ಟ್ಮೆಂಟು ಅವ್ರು ಕೊಟ್ಟಿಲ್ಲ ಅಂದರೆ ಏನೂ ಇಲ್ಲ. ಅದಕ್ಕಿಂತ ದೊಡ್ಡದು ನಮ್ಮ ರಾಜ್ ಸರ್ ಇನ್ಪುಟ್ಟು, ಅವ್ರ ಆ್ಯಕ್ಟಿಂಗು, ಅದೇ ಇಲ್ಲ ಅಂದರೆ ಏನೂ ಇಲ್ಲ. ಸೊ ಎಲ್ಲರೂ ಒಂದು ಟೀಮಾಗಿ ಮಾಡಿರೋದಕ್ಕೆ ಈ ರಿಪೋರ್ಟ್ ಬಂದಿರೋದು. ಸರ್ ಆ್ಯಕ್ಚುಲಿ ಮತ್ತೊಂದು ಕೇಳಬೇಕು, ರಾಜ್ ಬಿ ಶೆಟ್ರು ಈ ಹಿಮ್ಸೆಲ್ಫ್ ಇಸ್ ಅ ವಂಡರ್ಫುಲ್ ಡೈರೆಕ್ಟರು, ಹಾಗೆಯೇ ರೈಟರು. ಸೊ ಇನ್ನೊಬ್ಬರ ನಿರ್ದೇಶಕರ ಜೊತೆ ಕೆಲಸ ಮಾಡೋದು ಪ್ರಾಬಬ್ಲಿ ಕೆಲವೊಬ್ಬರು ಅಷ್ಟು ಈಸಿಯಾಗಿ ಜೆಲ್ ಆಗೋದಿಲ್ಲ. ಬಿಕಾಸ್ ಇವಾಗ ನಾನೇ ಬರೀತೀನಲ್ವಾ, ನಾನೇ ಡೈರೆಕ್ಟ್ ಮಾಡ್ತೀನಲ್ವಾ ಅನ್ನೋ ಅಂತ ಒಂದು ಸ್ವಲ್ಪ ಇರುತ್ತೆ. ಸೊ ಇವಾಗ ರಾಜ್ ಶೆಟ್ರ ಬಗ್ಗೆ ನಿಮಗೆ ಪರ್ಸ್ನಲಿ ಯಾವ ತುಂಬ ಒಂದು ಕ್ವಾಲಿಟಿ ಇಷ್ಟ ಆಯಿತು ಸರ್? ರಾಜ್ ಸರ್ ಯಾವತ್ತೂ ಬಂದ್ಬಿಟ್ಟು ತಾನು ಒಬ್ಬನೇ ಅಂತ ಆ ಫೀಲಲ್ಲಿ ಇರಲ್ಲ. ಅವರು ಪ್ರತಿ ಸರಿನೂ ಹೇಳಿದ್ದಾರೆ ಏನಂತ, ಹೊಸ ನಿರ್ದೇಶಕರು ಕನ್ನಡ ಇಂಡಸ್ಟ್ರಿಗೆ ಬೇಕು. ಹೊಸ ನಿರ್ದೇಶಕರು ಕನ್ನಡ ಇಂಡಸ್ಟ್ರಿಗೆ ಬೇಕು ಅನ್ನೋದು ಅರ್ಥ ಏನು ಅಂದರೆ, ಒಬ್ಬ ನಿರ್ದೇಶಕ ಬಂದ ಅಂದರೆ ಹತ್ತು ಕಡೆ ಒಬ್ಬ ಪ್ರೊಡ್ಯೂಸರು ಉಟ್ಕೊಳ್ತಾನೆ, ಇತ್ತು ಕಡೆ ಇನ್ನೊಬ್ಬ ಹೀರೋನು ಉಟ್ಕೋಬೋದು, ಇನ್ನೊಂದು ಬಿಸ್ನೆಸ್ಸು ಜಾಸ್ತಿ ಆಗ್ಬೋದು, ಇನ್ನೊಂದು 40 ಜನಕ್ಕೆ ಕೆಲಸನೂ ಸಿಗ್ಬೋದು. ಇದು ಅವ್ರ ಮೈಂಡ್ ಸೆಟ್. ಅದಕ್ಕೆ ಪ್ರತಿಯೊಂದು ಸರಿ ಅವ್ರು ಹೇಳೋದು ಹೊಸ ನಿರ್ದೇಶಕ ಬರಬೇಕು, ಹೊಸ ನಿರ್ದೇಶಕ ಬರಬೇಕು. ಅವ್ರ ಅರ್ಥ ಅದೇ ಅದು. ಸೊ ಆ ಥರ ಇರೋ ವ್ಯಕ್ತಿ ನೀವು ಹೇಳ್ತಿದ್ದೀರಲ್ಲ, ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಆ ಸಪೋರ್ಟಿವ್ ಆಗಿರ್ತಾರೆ. ಸರ್ ಎಲ್ಲೂ ಕೂಡ ನಮಗೆ ಹೊಸ ನಿರ್ದೇಶಕರು ಡೈರೆಕ್ಟ್ ಮಾಡಿರೋಂಥ ಪ್ರಾಮಿಸ್ ಅನಿಸಲಿಲ್ಲ ಸರ್. ಬಿಕಾಸ್ ಏನಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಸೀರಿಯಸ್ಲಿ ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಈಗೆಲ್ಲ ಟೀಮ್ ಸಪೋರ್ಟೇ ಅದು, ನಂದು ಅಂತಲ್ಲ, ಎಲ್ಲ ಟೀಮ್ ಸಪೋರ್ಟ್. ಸೊ ಫೈನಲಿ ಆಡಿಯನ್ಸ್ ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೊಳ್ಳೆ ರೆಸ್ಪಾನ್ಸ್ ಬೇರೆ ಕಡೆಯಿಂದ ಬರ್ತಿದೆ. ಇವಾಗ ನೋಡದೇ ಇರೋರು ನಿಮ್ಮ ಸಿನಿಮಾವನ್ನು ಬಂದು ನೋಡಬೇಕು ಅಂದರೆ ಆಡಿಯನ್ಸ್ಗೆ ಏನು ಹೇಳ್ತೀವಿ? ಖಂಡಿತವಾಗ್ಲು ಇವಾಗ ಏನು ರಿಪೋರ್ಟ್ ಬಂದಿದೆ, ಏನು ರೆಸ್ಪಾನ್ಸ್ ಇದೆಯೋ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೋಡದೇ ಇರೋ ಆಡಿಯನ್ಸ್ಗಳು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ, ನಿಮಗೂ ಇಷ್ಟ ಆಗುತ್ತೆ. 2 ಅವರ್ಸು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ನೀವು. ಸರ್ ಒಳ್ಳೇದಾಗಲಿ ಸರ್.